ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ದೇಶದಲ್ಲಿ ಪೋಲಿಯೋ ಮುಕ್ತವಾಗಿಸಲು ಹುಕ್ಕೇರಿ ತಾಲೂಕಿನ 5 ವರ್ಷದೊಳಗಿನ 43,546 ಮಕ್ಕಳಿಗೆ ಲಸಿಕೆ ಹಾಕಲು ಇಂದು ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದಿನಿಂದ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಸುತ್ತಿದ್ದು, ಹುಕ್ಕೇರಿ ತಾಲೂಕಿನಲ್ಲಿ ಆಂದೋಲನ ರೂಪದಲ್ಲಿ ತಾಲೂಕಿನ 5 ವರ್ಷದೊಳಗಿನ ಮಕ್ಕಳನ್ನು ಗುರುತಿಸಲಾಗಿದ್ದು ಲಸಿಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 2026ರ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಡಾಕ್ಟರ್ ಉದಯ್ ಕುರ್ಚಿ ಹಾಗೂ ಡಾಕ್ಟರ್ ಶ್ಯಾಮಲಾ ಪೂಜೇರಿ ಮತ್ತು ಸಿಡಿಪಿಒ ಹೊಳೆಪ್ಪ ಎಚ್ ಹಾಗೂ ಲಸಿಕಾ ಸಿಬ್ಬಂದಿಗಳಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಹುಕ್ಕೇರಿ, ಸಂಕೇಶ್ವರ್ ಮತ್ತು ಹತ್ತರಗಿ ಬಸ್ ನಿಲ್ದಾಣ ಸೇರಿದಂತೆ 6 ಟ್ರಾನ್ಸಿಟ್ ಕೇಂದ್ರಗಳನ್ನು ತೆರೆಯಲಾಗಿದೆ. 824 ಲಸಿಕಾ ಸಿಬ್ಬಂದಿ, 45 ಮೇಲ್ವಿಚಾರಕರು ಮತ್ತು 2 ಮೊಬೈಲ್ ತಂಡಗಳನ್ನು ಲಸಿಕೆ ಕಾರ್ಯಕ್ರಮಕ್ಕೆ ನೇಮಿಸಿಕೊಳ್ಳಲಾಗಿದೆ. ಇಂದಿನಿಂದ ಸರ್ಕಾರಿ ಆಸ್ಪತ್ರೆಗಳು, ಅಂಗನವಾಡಿ ಕೇಂದ್ರಗಳು, ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲಾದ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲು ವ್ಯವಸ್ಥೆ ಮಾಡಲಾಗಿದ್ದು, ಜೂನ್ 29 ಅಂದರೆ ಇಂದಿನಿಂದ ಜುಲೈ 1ರವರೆಗೆ ಬೂತ್ಗಳಿಗೆ ಬರಲು ಸಾಧ್ಯವಾಗದ ಮಕ್ಕಳಿಗಾಗಿ ಆರೋಗ್ಯ ಕಾರ್ಯಕರ್ತರು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ ಎಂದು ಇದೇ ವೇಳೆ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಉದಯ್ ಕುರ್ಚಿ, ಹುಕ್ಕೇರಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ಯಾಮಲಾ ಪೂಜಾರಿ ಹಾಗೂ ಶಿಶು ಅಭಿವೃದ್ಧಿ ಅಧಿಕಾರಿ ಹೊಳೆಪ್ಪ ಎಚ್ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿ ಆರೋಗ್ಯ ರಕ್ಷಾ ಸಮಿತಿಯ ಸರ್ವ ಸದಸ್ಯರು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಭಾನುವಾರ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕು ಆಡಳಿತ, ತಾಲೂಕಾ ಪಂಚಾಯತ್ ಹುಕ್ಕೇರಿ ಹಾಗೂ ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಇವತ್ತು ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿಯಲ್ಲಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ತಾಲೂಕಿನಾದ್ಯಂತ ನಾವು ಇಂದು ಬೂತ್ಗಳಲ್ಲಿ ನಾವು ಸುಮಾರು 43,546 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಪೋಲಿಯೋನಿ ಹಾಕುವಂಥ ಒಂದು ಕಾರ್ಯಕ್ರಮ ಇದೆ. ಇದಕ್ಕಾಗಿ ನಾವು ತಾಲೂಕಿನಾದ್ಯಂತ ಸುಮಾರು 202 ಪೋಲಿಯೋ ಬೂತ್ಗಳನ್ನು ನಾವು ಈಗಾಗಲೇ ನಾವು ಅಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶ ಮತ್ತು ಶಹರ ಪ್ರದೇಶಗಳಲ್ಲಿ ನಾವು ಈಗಾಗಲೇ ಬೂತ್ಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಆ ಬೂತ್ಗಳಲ್ಲಿ ಸುಮಾರು 43,546 ಮಕ್ಕಳಿಗೆ ನಾವು ಪೋಲಿಯೋ ಲಸಿಕೆಯನ್ನು ನಾವು ಹಾಕ್ತಾಯಿದ್ದೀವಿ. ಇದಕ್ಕಾಗಿ ಸುಮಾರು ನಮ್ಮಲ್ಲಿ 842 ಲಸಿಕಾಕಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಲಸಿಕಾಕಾರರು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಸ್ವಸಹಾಯ ಗುಂಪಿನ ಎಲ್ಲ ಸದಸ್ಯರಿರ್ಬೋದು. ಇವರೆಲ್ಲರೂ ಕೂಡಿ ಇವತ್ತು ನಾವು ಬೂತ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹೋಗ್ತೀವಿ. ನಾಳೆ ಮತ್ತು ನಾಡಿದ್ದು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ತಾಲೂಕಿನ ವಿವಿಧ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ವಂದಿಸುತ್ತೇನೆ. ಬಂದು ಜನರಿಗೆ, ಮಕ್ಕಳಿಗೆ ಅಥವಾ ಫ್ಯಾಕ್ಟರಿಯಲ್ಲಿ ಇರ್ತಕ್ಕಂಥ ಬಂದವರಿಗೆ ಯಾವ ರೀತಿ ಕ್ರಮಕ್ಕೆ ಈಗ ಹೊರಗಿನಿಂದ ಬಂದಂಥವರು ಮತ್ತು ತಾಂಡಾಗಳಲ್ಲಿದ್ದಂಥವರು, ಸ್ಲಮ್ಗಳಲ್ಲಿ ಇರುವಂಥ 4 ಹೈ ರಿಸ್ಕ್ ಏರಿಯಾಗಳನ್ನು ನಾವು ಗುರುತು ಮಾಡಿದ್ದೀವಿ. ಅದೇ ರೀತಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಟ್ರಾನ್ಸಿಟ್ ಬೂತ್ಗಳನ್ನು 6 ಟ್ರಾನ್ಸಿಟ್ ಬೂತ್ಗಳನ್ನು ನಾವು ಈಗಾಗಲೇ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಹುಕ್ಕೇರಿ, ಸಂಕೇಶ್ವರ ಮತ್ತು ಹತ್ತರಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂಡ ನಾವು ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಎಷ್ಟು ಜನ ವಲಸಿಗರು ಇಲ್ಲಿಂದ ಎಷ್ಟು ಹೋಗಿದಾವೆ ಸರ್ ಅಂತ ಗುರುತಿಸಿದ್ರಿ? ಅದರಾಗ ಸುಮಾರು 20 ಮಕ್ಕಳನ್ನು ನಾವು ಈಗಾಗಲೇ ಗುರುತು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು ಹೈ ರಿಸ್ಕ್ ಏರಿಯಾದಲ್ಲಿ ಸುಮಾರು ನಾವು 36-37 ಮಕ್ಕಳನ್ನು ಈಗಾಗಲೇ ನಾವು ಗುರುತು ಮಾಡ್ಕೊಂಡಿದ್ದೀವಿ. ಸುಮಾರು 87,800 ಮನೆಗಳನ್ನು ನಾವು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು